ಹೊಸಕೋಟೆ ನಗರದ ಎಸ್ಎಫ್ಸಿಎಸ್ ಬ್ಯಾಂಕಿನ ನೂತನ ಅಧ್ಯಕ್ಷರಾಗಿ ಆಲಪನಹಳ್ಳಿ ಗ್ರಾಮದ ಸತೀಶ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದು, ನೂತನ ಅಧ್ಯಕ್ಷರನ್ನು ಬೆಂಗಳೂರು ಹಾಲು ಡೈರಿ ನಿರ್ದೇಶಕರಾದ ಸತೀಶ್ ಗೌಡರು, ಮಾಜಿ ಅಧ್ಯಕ್ಷ ಕೃಷ್ಣಮೂರ್ತಿ, ಬಿಎಂಆರ್ಡಿ ನಿರ್ದೇಶಕ ಸುಬ್ಬರಾಜು, ಎಲ್ಎನ್ಟಿ ಮಂಜುನಾಥ್, ಸಿ ಜಯರಾಜ್ ಸೇರಿದಂತೆ ಇತರೆ ಮುಖಂಡರು ಅಭಿನಂದಿಸಿ ಶುಭ ಕೋರಿದರು. ಹೌದು, ಹೊಸಕೋಟೆ ನಗರದ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘದ ನೂತನ ಅಧ್ಯಕ್ಷರಾದ ಆಲಪನಹಳ್ಳಿ ಗ್ರಾಮದ ಸತೀಶ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದು, ನೂತನ ಅಧ್ಯಕ್ಷರನ್ನ ಬೆಂಗಳೂರು ಹಾಲು ಡೈರಿ ನಿರ್ದೇಶಕರಾದ ಸತೀಶ್ ಗೌಡರು, ಮಾಜಿ ಅಧ್ಯಕ್ಷ ಕೃಷ್ಣಮೂರ್ತಿ, ಬಿಎಂಆರ್ಡಿ ನಿರ್ದೇಶಕ ಸುಬ್ಬರಾಜು, ಎಲ್ಎನ್ಟಿ ಮಂಜುನಾಥ್, ಸಿ ಜಯರಾಜ್, ಕೆಎಂಎಂ ಮಂಜುನಾಥ್, ನಾರಾಯಣಗೌಡ ಸೇರಿದಂತೆ ಬ್ಯಾಂಕಿನ ನಿರ್ದೇಶಕರು, ಆಡಳಿತ ಮಂಡಳಿ ಹಾಗೂ ಇತರೆ ಮುಖಂಡರು ಅಭಿನಂದಿಸಿ ಶುಭ ಕೋರಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ಸತೀಶ್ ಅವರು ಮಾತನಾಡಿ, ನನಗೆ ಅಧ್ಯಕ್ಷನನ್ನಾಗಿ ಆಯ್ಕೆ ಮಾಡಿ ಮಾಜಿ ಸಚಿವರು, ಮಾಜಿ ಸಂಸದರಾದ ಬಿಎನ್ ಬಚ್ಚೇಗೌಡರು, ಶಾಸಕರಾದ ಶರತ್ ಬಚ್ಚೇಗೌಡರು ಹಾಗೂ ನನಗೆ ಸಹಕಾರ ನೀಡಿದ ಎಲ್ಲಾ ಮುಖಂಡರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ಈ ಬ್ಯಾಂಕಿನ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದರು. ಈ ಒಂದು ವಿವಿಧೋದ್ದೇಶ ಸಹಕಾರ ಸಂಘ ಹೊಸಕೋಟೆ ಟೌನ್ ಕಸಬಾ ಇದಕ್ಕೆ ನಮ್ಮ ಶಾಸಕರಾದ ಶರತ್ ಬಚ್ಚೇಗೌಡರು, BN ಬಚ್ಚೇಗೌಡರು ಹಾಗೂ BV ಬೈರೇಗೌಡರು, ಸುರೇಶ್ ಅಣ್ಣವರು, ನಮ್ಮ ಹಿಂದಿನ ಅಧ್ಯಕ್ಷರಾದ ಕೃಷ್ಣಮೂರ್ತಿ ಅಣ್ಣವರು ಹಾಗೂ ನಮ್ಮ ಸುಬ್ಬಣ್ಣವರು, ಜಯಣ್ಣವರು ಮತ್ತು ಸಂಘದ ಎಲ್ಲ ನಮ್ಮ ಸದಸ್ಯರುಗಳು ಮತ್ತು ನಮ್ಮ ನಿರ್ದೇಶಕರುಗಳು ಪ್ರಮುಖವಾಗಿ ಇವರೆಲ್ಲರ ಆಶ್ರಯದಿಂದ ಈ ಸಂಘಕ್ಕೆ ಇವತ್ತು ನನ್ನನ್ನು ಒಂದು ಅಧ್ಯಕ್ಷ ಸ್ಥಾನದಲ್ಲಿ ಆಯ್ಕೆ ಮಾಡಿದ್ದಾರೆ. ಅದಕ್ಕೆ ಅವ್ರಿಗೆಲ್ಲರಿಗೂ ನಾನು ಪ್ರಪ್ರಥಮವಾಗಿ ಚಿರಋಣಿಯಾಗಿರ್ತೀನಿ. ಮತ್ತು ಅವರು ಏನು ನನಗೊಂದು ಜವಾಬ್ದಾರಿ ಕೊಟ್ಟಿದ್ದಾರೋ ಅದನ್ನು ಕಿಂಚಿತ್ತೂ ಚ್ಯುತಿ ಆಗದಂತೆ ಅವರೆಲ್ಲರೂ ನನ್ನ ಮೇಲೆ ಇಟ್ಟಿರುವಂಥ ನಂಬಿಕೆನ ಉಳಿಸ್ಕೊಂಡು ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡೋಕ್ಕೆ ನಮ್ಮ ಹಿಂದಿನ ಅಧ್ಯಕ್ಷರಾದಂಥ ಕೃಷ್ಣಮೂರ್ತಿ ಅಣ್ಣವರು ಮತ್ತು ನಮ್ಮ ಎಲ್ಲ ಸಂಘದ ನಿರ್ದೇಶಕರ ಒಂದು ಸಲಹೆಯಂತೆ ನಾನು ಈ ಸಂಘನ ಇನ್ನೂ ಎತ್ತರಕ್ಕೆ ಬೆಳೆಸೋಕ್ಕೆ ಪ್ರಯತ್ನ ಪಡ್ತೀನಿ. ಹಾಗೂ ಏನು ನನಗೆ ಅವಕಾಶ ಮಾಡಿಕೊಟ್ರೋ ನಮ್ಮ BN ಬಚ್ಚೇಗೌಡರು ಸಾಹೇಬ್ರು ಇರ್ಬೋದು, ನಮ್ಮ ಶರತ್ ಬಚ್ಚೇಗೌಡರು ಇರ್ಬೋದು, ನಮ್ಮ ಬೈರಣ್ಣವರು, ಸುರೇಶ್ ಅಣ್ಣವರು, ನಮ್ಮ ಕಸಬಾ ಹೋಬಳಿ ಮುಖಂಡರುಗಳು, ನಮ್ಮ ಎಲ್ಲ ನಾಯಕರು, ನಮ್ಮ ಕಸಬಾ ಹೋಬಳಿ ಟೌನ್ನ ಎಲ್ಲ ನಮ್ಮ ನಾಯಕರು ಮತ್ತು ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಈ ಸಂಘದ ನಿರ್ದೇಶಕರಿಗೆ, ಸದಸ್ಯರುಗಳಿಗೆ, ಎಲ್ಲ ಮುಖಂಡರುಗಳಿಗೂ ನಾನು ಚಿರಋಣಿಯಾಗಿರ್ತೇನೆ. ಅವರು ಏನು ಕೊಟ್ಟಿರೋಂಥ ಇದನ್ನು ನಾನು ಹೀಗೆ ಉಳಿಸ್ಕೊಂಡು ಇನ್ನೂ ಎತ್ತರಕ್ಕೆ ಬೆಳೆಸಲಿಕ್ಕೆ ಪ್ರಯತ್ನ ಪಡ್ತೀನಿ. ಬಳಿಕ ಬಿಎಂಆರ್ಡಿ ನಿರ್ದೇಶಕರಾದ ಸುಬ್ಬರಾಜು ಅವರು ನೂತನ ಅಧ್ಯಕ್ಷ ಸತೀಶ್ ಅವರನ್ನು ಅಭಿನಂದಿಸಿದ್ದಾರೆ. ಈ ದಿನ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರು, ಅಭಿವೃದ್ಧಿ ಅಧಿಕಾರರಾದಂಥ ಶರತ್ ಬಚ್ಚೇಗೌಡರವರ ಮಾರ್ಗದರ್ಶನದಂತೆ ಮತ್ತು ಬಚ್ಚೇಗೌಡರ ಆಶೀರ್ವಾದದಿಂದ ನಮ್ಮ ಆಲಪನಹಳ್ಳಿಯ ಹಿರಿಯ ಮುಖಂಡರಾದ ನಮ್ಮ ಕೃಷ್ಣಣ್ಣನವರ ಮಗನಾದ ಸತೀಶ್ ಅವ್ರ ಲಾಯರು ಅವರು ಇವತ್ತು ಅವರ ಅಧ್ಯಕ್ಷ ಆಗಿದ್ದಾರೆ. ಅವರು ಇನ್ನೂ ಈ ಬ್ಯಾಂಕ್ನ ಇನ್ನೂ ಒಳ್ಳೆ ಮಟ್ಟಕ್ಕೆ ತಗೊಂಡೋಗಲಿ ಅಂತ ಅವ್ರು ನಾನು ಶುಭ ಹಾರೈಸ್ತೇನೆ. ನ್ಯೂಸ್ ಕನ್ನಡ, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.